ಓಕೆ, ನಮಸ್ಕಾರ. ಅರವಿಂದ್ ಕುಲಕರ್ಣಿಯವರು ವೆಲ್ಕಮ್ ಮಾಡಿದ್ದಾರೆ, ಹಾಗಾಗಿ ಕಾಣಿಸ್ತಾ ಇದ್ದೇನೆ ಅಂತ ಗ್ಯಾರಂಟಿಯಾಗಿ. ನಮಸ್ತೆ. ಕಳೆದ ವಾರ ನಿಯಮಿತ ಸಮಯದಲ್ಲಿ ನಾನು ಮಾತನಾಡೋಕ್ಕೆ ಆಗಲಿಲ್ಲ, ಕ್ಷಮಿಸಿ. ಈ ವಾರ ನಾನು ಹಬೀಬ್ ತನ್ವೀರ್ ಅವರ ಕುರಿತು ಕೆಲವು ಚಿಂತನೆಗಳನ್ನು ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ಸ್ನೇಹಿತರೆ, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ನಾನು ಭಾರತೀಯ ಆಧುನಿಕ ರಂಗ ದಿಗ್ದರ್ಶಕರ ಕುರಿತು ಮಾತನಾಡುವಾಗ ಒಂದು ಅವರ ಬಯೋಡಾಟಾವನ್ನಾಗಲಿ, ಅವರ ವ್ಯಕ್ತಿ ಚರಿತ್ರೆಯನ್ನಾಗಲಿ ಇದನ್ನು ಕುರಿತು ಅದನ್ನು ಹೇಳ್ತಾ ಇಲ್ಲ. ಆಧುನಿಕ ರಂಗಭೂಮಿಗೆ, ಆಧುನಿಕ ಭಾರತೀಯ ರಂಗಭೂಮಿಗೆ ಅವರು ತೋರಿಸಿದ ದಿಕ್ಕು ಏನು ಮತ್ತು ಕಾಣಿಸಿದ ದರ್ಶನಗಳೇನು ಅವಷ್ಟನ್ನು ಮಾತ್ರ ಎತ್ಕೊಂಡು ಮಾತನಾಡ್ತಾ ಇದ್ದಾರೆ. ಈಗಾಗಲೇ ಆ ನಿಟ್ಟಿನಲ್ಲಿ ನಾನು ಇಬ್ಬರ ಕುರಿತು ಮಾತನಾಡಿದೆ. ಒಂದು ಕಾರಂತರ ಕುರಿತು, ಇನ್ನೊಬ್ಬರು ಕನ್ನಯ್ಯಲಾಲ್ ಕುರಿತು, ಇವತ್ತು ಹಬೀಬ್ ತನ್ವೀರ್ ಅವರ ಕುರಿತು ಮಾತನಾಡ್ತಿದ್ದಾರೆ. ಬಹುಶಃ ಈ ಮೂರು ಜನ ಒಂದು ಜಾಯಮಾನಕ್ಕೆ ಸೇರಿದವರು. ಇನ್ನು ಮುಂದೆ ನಾನು ಮಾತನಾಡಲಿಕ್ಕಿರುವ ಇನ್ನಿಬ್ಬರು, ಕಾವರಂ ಪಣಿಕ್ಕರ್ ಮತ್ತು ಬಾದಲ್ ಸರ್ಕಾರ್, ಈ ಮೂವರಿಗಿಂತ ತುಂಬ ಭಿನ್ನವಾದಂಥ ಬೇರೆ ಧಾರೆಗೆ ಸಂಬಂಧಪಟ್ಟವರು. ಹಾಗಾಗಿ ಈ ಮೂವರನ್ನು ಒಂದು ಚೌಕಟ್ಟಿನಲ್ಲಿ ಇಟ್ಕೊಂಡು ನಾನು ಚಿಂತನೆ ಮಾಡೋದಕ್ಕೆ ಪ್ರಯತ್ನಿಸ್ತೇನೆ. ಆರಂಭದಲ್ಲಿ ಹಬೀಬ್ ತನ್ವೀರ್ ಅವರು ತೋರಿಸಿದ ದಿಕ್ಕೇನು, ಅವರು ಕಂಡುಕೊಂಡ ದರ್ಶನ ಏನು ಅನ್ನೋದನ್ನು ವಿವರಿಸಿಕೊಂಡು, ಕೊನೆಯಲ್ಲಿ ಈ ಮೂವರನ್ನು ಒಟ್ಟಿಗಿಟ್ಟುಕೊಂಡು ನಾವು ಈ ಹೊತ್ತು ಹೇಗೆ ಅವರನ್ನು ನೋಡೋದಕ್ಕೆ ಸಾಧ್ಯ ಇದೆ, ಕೆಲವು ಹೊಳವುಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಒಂದಂತೂ ಸ್ಪಷ್ಟ, ಈಗಾಗಲೇ ನಾನು ಹೇಳಿದ ಇಬ್ಬರು ರಂಗ ನಿರ್ದೇಶಕರು, ಕಾರಂತ್ ಮತ್ತು ಕನ್ನಯ್ಯ ಅವರ ಹಾಗೆ, ವಸಾಹತು ರಂಗಚಿಂತನೆಗೆ ಪೂರ್ಣ ಭಿನ್ನವಾಗಿ ದೇಸಿ ನಡೆಯನ್ನು ಹುಡುಕಿಕೊಂಡು ಹೊರಟ, ಅದರಲ್ಲಿ ಭಾರತೀಯತ್ವವನ್ನು ಹುಡುಕಿಕೊಂಡು ಹೊರಟ ಪ್ರಮುಖ ನಿರ್ದೇಶಕರಲ್ಲಿ ಹಬೀಬ್ ತನ್ವೀರ್ ಸಹ ಒಬ್ಬರು, ಮತ್ತು ಒಬ್ಬರು ಅಂತ ಹೇಳೋದಲ್ಲ, ಮುಖ್ಯರು ಸಹ. ಯಾಕೆಂದರೆ ಅವರು ತುಳಿದ ದಾರಿ ಇನ್ಯಾರು ತುಳಿಯೋದಕ್ಕೆ ಸಾಧ್ಯ ಇದೆ. ಆವರೆಗೆ, ಆ ಕ್ಷಣದವರೆಗೆ ಇನ್ನೊಬ್ಬರು ಆ ಕುರಿತು ಚಿಂತನೆಯನ್ನು ಮಾಡಲಾರದಷ್ಟು ಹೊಸ ಬಗೆಯಲ್ಲಿ ಅವರು ಪ್ರವೇಶ ಕೊಟ್ಟರು. ಆದರೆ ಈ ಹೊಸ ಬಗೆಯಲ್ಲಿ ಪ್ರವೇಶ ಕೊಟ್ಟರು ಅಂತಂದರೆ ಅದು ಧುತ್ತಂತ ಬಂದ ಬೆಳವಣಿಗೆಯನ್ನಲ್ಲ. ಅವರಿಗೆ ಅಂಥ ಒಂದು ದರ್ಶನವನ್ನು ಕಂಡುಕೊಳ್ಳೋದಕ್ಕೆ ನೆರವಾದಂತಹ ಪರಿಸರ ಮತ್ತು ಅವರ ಕಲಿತಂಥ ಕೆಲವು ಅಂಶಗಳಿದ್ದಾವೆ. ಅದನ್ನು ಗುರುತಿಸಿಕೊಂಡು ಅವರು ಭಾರತೀಯ ರಂಗಭೂಮಿಗೆ ಕೊಟ್ಟ ಪ್ರಮುಖ ಕೊಡುಗೆ ಏನು ಅಂತ ನೋಡಬಹುದು ಅಂತ ಅನ್ಸುತ್ತೆ. ಹಬೀಬ್ ತನ್ವೀರ್ ಬಗ್ಗೆ ನಾವು ಮಾತನಾಡುವಾಗ ಇಟ್ಟಾ ಬಗ್ಗೆ ಮಾತನಾಡಿಕೊಳ್ಳಬೇಕು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಟ್ಟಾ ಭಾರತೀಯ ರಂಗಭೂಮಿಗೆ ಇಟ್ಟಾ ಕೊಟ್ಟ ಕೊಡುಗೆಯನ್ನು ಪ್ರತ್ಯೇಕವಾದ ಒಂದಲ್ಲ ಹಲವು ಉಪನ್ಯಾಸಗಳಲ್ಲಿ ಹೇಳಬೇಕಾಗುತ್ತೆ. ಆಶಯಕ್ಕೆ ಸಂಬಂಧಪಟ್ಟ ಹಾಗೆ, ಆಕೃತಿಗೆ ಸಂಬಂಧಪಟ್ಟ ಹಾಗೆ, ಅದರ ಪೊಲಿಟಿಕಲ್ ಚಿಂತನೆಗೆ ಸಂಬಂಧಪಟ್ಟ ಹಾಗೆಯೇ ರಂಗ ಸಂಗೀತ ಅಂತ ನಾವೇನು ಕರಿತಾ ಇದ್ದೀವಿ ಇವತ್ತು, ಮ್ಯೂಸಿಕಲ್ ಡ್ರಾಮಾವನ್ನು ಆರಂಭ ಮಾಡಿರುವ, ಅದರಲ್ಲಿಯೂ ಪ್ರಖರವಾದ ರಾಜಕೀಯ ಪ್ರಜ್ಞೆಯ ಜೊತೆಗೆ ಆಧುನಿಕ ಎನ್ನಬಹುದಾದ, ಅಂದರೆ ಪಾರ್ಸಿ ಮತ್ತು ನಾವು ಕೇಳ್ಕೊಂಡ್ಬಂದಿರುವ ಮರಾಠಿ ಥಿಯೇಟ್ರ್ ಸಹ ಮ್ಯೂಸಿಕಲ್ ಡ್ರಾಮಾನೇ, ಆದರೆ ಇದಕ್ಕೆ ತುಂಬ ವ್ಯತ್ಯಾಸ ಇದೆ. ಥಿಮೇಟಿಕಲ್ ಮ್ಯೂಸಿಕ್ಕನ್ನು ಬಳಸಿರುವ ಹಲವು ರೀತಿಯ ಸಂಗತಿಗಳಿಗೆ ಭಾರತೀಯ ರಂಗಭೂಮಿ ಇಪ್ಟಾಕ್ಕೆ ಋಣಿಯಾಗಿರಬೇಕಾಗತ್ತೆ. ಪೀಪಲ್ಸ್ ಥಿಯೇಟರ್, ಅದು ನಿಜವಾದ ಅರ್ಥದಲ್ಲಿ ಪೀಪಲ್ಸ್ ಥಿಯೇಟರ್ ಅಂದರೆ ಏನು ಅಂತ ಈ ಹೊತ್ತು ನಾವು ಮರುಚಿಂತನೆ ಮಾಡಿಕೊಳ್ಳೋದಕ್ಕೆ ಬೇಕಾಗುವ ಪ್ರಮುಖ ಆಕರಗಳು ನಮಗೆ ಇಪ್ಟಾದಲ್ಲೇ ದೊರೆಯುತ್ತೆ. ಮತ್ತು
ಹಬೀಬ್ ತನ್ವೀರ್ ಅವರಿಗೆ ಇಟ್ಟ ಬಹುದೊಡ್ಡ ಕಾಣಿಕೆಯನ್ನು, ಅಂದರೆ ಹಬೀಬ್ ತನ್ವೀರ್ ರಂಗ ಕಾಣಿಕೆಯನ್ನು ಏನು ಕೊಟ್ಟರು, ಆ ಕಾಣಿಕೆಯನ್ನು ಕಾಣುವ ಕಣ್ಣನ್ನು ಇಟ್ಟ ಅವರಿಗೆ ಒದಗಿಸಿದರು. 1940 ಸಮಯ ಇಟ್ಟ ಸಂಗೀತ ಪ್ರಧಾನವಾದ ಕ್ರಾಂತಿಕಾರಿ ನಾಟಕಗಳನ್ನು ಇದನ್ನು ಹೇಳ್ಕೊಳ್ತಾ ಇದ್ರೆ ಸಂಗೀತ ಪ್ರಧಾನ ನಾಟಕ ಅಂದರೆ ಖಂಡಿತ. ಮತ್ತು ನಮಗೆ ಈ ಹೊತ್ತಿಗೂ ಸಹ ಕೆಲವು ಭ್ರಮೆಗಳಿದ್ದಾವೆ. ಯಾವುದಾದರೂ ಬದಲಾವಣೆಯನ್ನು ತರಬಹುದಾದಂತಹ ಕ್ರಾಂತಿ ಅಂದರೆ ಆ್ಯಕ್ಚುಲಿ ಬದಲಾವಣೆ ಅಂತ, ಜಡ್ಡುಗಟ್ಟಿದ ಒಂದು ಸ್ತರದಿಂದ ಇನ್ನೊಂದಕ್ಕೆ ಕ್ರಮಿಸುವುದಕ್ಕೆ ಬೇಕಾದಂಥ ಒಂದು ಬದಲಾವಣೆ. ಅಂಥ ಕ್ರಾಂತಿಕಾರಿಕ ನಾಟಕ ಅಂತಂದ್ರೆ ಅದು ಎಮೋಷನ್, ಮ್ಯೂಸಿಕ್ ಇದನ್ನೆಲ್ಲ ಕಟ್ ಮಾಡ್ಕೋಬೇಕು, ಅದು ವಿಚಾರ ಪ್ರಧಾನವಾಗಿ, ತರ್ಕ ಪ್ರಧಾನವಾಗಿ, ಅದರ ಮೇಲೆ ಸಂಸ್ಕೃತಿ ಹೊಡೆದಾಟ ಮಾಡಬೇಕು ಇತ್ಯಾದಿ ಇತ್ಯಾದಿ ತಪ್ಪು ನಂಬಿಕೆಗಳನ್ನು ಇರ್ತಾರಲ್ಲ, ಅಂಥದನ್ನೆಲ್ಲ ಕಿತ್ತು ಹಾಕಿದಂತಹ ಪ್ರಯೋಗಗಳು ಉಂಟಾಗಿರುತ್ತವೆ. ಹಾಗಾಗಿ ನಾವು ಅದನ್ನು ಕ್ರಾಂತಿಕಾರಕ ಸಂಗೀತ ನಾಟಕ ಅವರು ಆ ನಾಟಕವನ್ನು ಮಾಡ್ತಾ ಇರುವಾಗ ಕಥನವನ್ನು ವಿನ್ಯಾಸಗೊಳಿಸ್ಕೊಳ್ಳೋದಕ್ಕೆ ತೆಲುಗಿನ ಬುರ್ರಕಥಾವನ್ನು, ಬಂಗಾಳದ ಜಾತ್ರಾ ಪ್ರಕಾರವನ್ನು ತುಂಬ ಪರಿಣಾಮಕಾರಿಯಾಗಿ ಬಳಸ್ಕೊಂಡಿತ್ತು. ಸೊ ಜನರ ಬದುಕಿನ ಕಲೆಯನ್ನು, ಜನರ ಬದುಕಿನ ಕಥನ ಮತ್ತು ಸಂಕಟಗಳನ್ನು ಹೇಳುವುದಕ್ಕೆ ತುಂಬ ಪ್ರಭಾವಯುತವಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಮತ್ತು ಕಥನದ ವಿನ್ಯಾಸದಲ್ಲಿ ಅವನ್ನು ನೇಯ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನುವಂಥ ಬಹಳ ದೊಡ್ಡ ಅರಿವು ಹಬೀಬ್ ತನ್ವೀರ್ ಅವರಿಗೆ ಇಟ್ಟಾದಿಂದ ದೊರೆಯಿತು. ಬಹುಶಃ ಹೀಗೆ ದೊರೆತ ಬೀಜರೂಪಿ ದ್ರವ್ಯ ಮುಂದೆ ಹಬೀಬ್ ತನ್ವೀರ್ ಅವರ ಇಡೀ ಬದುಕಿನುದ್ದಕ್ಕೂ ಬಹುದೊಡ್ಡ ಬೆಳೆಯನ್ನು ಅವರಿಂದ ಬೆಳೆಸೋದಕ್ಕೆ ಅದು ಕಾರಣ ಆಗುತ್ತೆ. ಹಾಗಾಗಿ ಇಟ್ಟಾದ ಪ್ರಯೋಗಗಳು ಹಬೀಬ್ ತನ್ವೀರ್ ಅವರ ಮೊದಲ ರಂಗಭೂಮಿಯ ಮೊದಲ ಬಹು ಮುಖ್ಯವಾದ ಅನುಭವ ದ್ರವ್ಯದಲ್ಲಿ ಈ ಥರ ಇಟ್ಟಾದಿಂದ ಪ್ರಭಾವಿತನಾದಂತಹ ಒಂದು ಕಡೆ ಪೊಲಿಟಿಕಲ್ ಥಿಂಕಿಂಗಿಂದ ಮಾತ್ರ ಅಲ್ಲ, ಅದರ ಡಿಸೈನ್ ಇದರ ವಿನ್ಯಾಸದಿಂದ, ಅಭಿವ್ಯಕ್ತಿಯ ಕ್ರಮಗಳಿಂದ ಪ್ರಭಾವಿತರಾದಂಥ ಹಬೀಬ್ ತನ್ವೀರ್ ಮುಂದೆ ತಮ್ಮದೇ ದಾರಿಯನ್ನು ತುಂಬ ಸ್ಪಷ್ಟವಾಗಿ ಕಂಡುಕೊಳ್ತಾ ಹೋಗ್ತಾರೆ. ಹಬೀಬ್ ತನ್ವೀರ್ ಮಾಡಿರುವ ಒಂದು 3-4 ಪ್ರಯೋಗಗಳನ್ನು ನಾವು ಗಮನದಲ್ಲಿಟ್ಕೊಳ್ಳೋಣ. ಮೊದಲು ಅದನ್ನು ಗಮನದಲ್ಲಿಟ್ಕೊಂಡು ಮಾತನಾಡ್ತಾ ಹೋದರೆ ಅವರ ಶೈಲಿ ಏನು ಅಂತ ನಮಗೆ ಅರ್ಥ ಆಗ್ಬೋದು. ಹಬೀಬ್ ತನ್ವೀರ್ ಅಂತ ನಾವೆಲ್ಲರೂ ಮಾತನಾಡಲೇಬೇಕಾದಂಥ ಪ್ರಮುಖವಾದ ಒಂದು ಆಗ್ರಹ. ಈಗ ಕರ್ನಾಟಕದಲ್ಲಿ ತುಂಬ ಹಬೀಬ್ ತನ್ವೀರ್ ಪಾಪ್ಯುಲರ್ ಚೋರ್ ಚರಣದಾಸ ಮಾತಾಡ್ತಾರೆ. ಆಗ್ರಾ ಬಜಾರ್ ಅದು ನಜೀರ್ ಅಕ್ಬರಾಜಾದಿ ಅವರ ಜೀವನ ಮತ್ತು ಕಾವ್ಯವನ್ನು ಆಧರಿಸಿ ಇಡೀ ನಾಟಕ ಬಾಜಾರನ್ನು ಸೃಷ್ಟಿ ಮಾಡಿಕೊಳ್ತದೆ ಮತ್ತು ಬಾಜಾರನ್ನು ಬಳಸಿಕೊಳ್ತದೆ. ಪೋಯಟ್ರಿ, ಮ್ಯೂಸಿಕ್, ಹಾಡು ಮತ್ತು ಅದರ ಒಳಗಡೆ ಒಂದು ಮಧ್ಯಮ ವರ್ಗದ ಜೀವನ ಕ್ರಮ, ಆಮೇಲೆ ಸಂಪ್ರದಾಯಕ್ಕೆ ಜಡಗೊಂಡ ಸಂಪ್ರದಾಯಕ್ಕೆ ಕೊಡುವ ಚಿಕಿತ್ಸಕವಾಗಬಹುದಾದ ಏಟುಗಳು ಇತ್ಯಾದಿ ಅದೊಂದು ರೀತಿ ವಿಚಿತ್ರವಾದಂಥ ಬಜಾರ್ದಲ್ಲಿ ನಾವು ನೋಡಲಿಕ್ಕೆ ಸಿಗುವಂತಹ ಬಹುಮುಖ್ಯವಾದಂತಹ ಎಲ್ಲ ರಿಚುವಲ್ಗಳು ಅದರಲ್ಲಿದ್ದಾವೆ ಮತ್ತು ಅದರ ಮೂಲಕ ಹೊಮ್ಮಿಸಬಹುದಾದ ಎಲ್ಲ ಚಿಂತನೆಗಳು ಅಲ್ಲಿದ್ದಾವೆ. ಅವ್ರು ಏನು ಮಾಡಿದರು? ನಗರ ಪ್ರದೇಶದ ಮಧ್ಯಮ ವರ್ಗದ ನಟರಿದ್ದಿರೋದ್ರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆ ನಟರ ಸಂಖ್ಯೆ ಇತ್ತು ಮತ್ತು ಓಖ್ಲಾ
ಓಖ್ಲಾ ಗ್ರಾಮಸ್ಥರು, ಹಳ್ಳಿಯವರು, ಅವರಿಗೆ ಅವರ ಜರ್ನಿಯಲ್ಲಿ ಅವರು ಬರ್ಕೋತಾರೆ. ಮೊದಲೇನಾಯಿತು ಅಂದರೆ ಅದು ಆ ರಿಹರ್ಸಲನ್ನು ನೋಡೋದಕ್ಕೆ ಓಖ್ಲಾ ಗ್ರಾಮಸ್ಥರೆಲ್ಲ ಇತ್ತು. ಇವರು ಅವ್ರ ಹತ್ರ ಹೇಳಿದರು, ನೀವು ಇಲ್ಲಿ ಕೂತ್ಕೊಂಡು ನಾಟಕ ನೋಡೋದೇನು, ನೀವು ನಾಟಕದ ಒಳಗಡೆ ಬಂದ್ಬಿಡಿ, ಅಲ್ಲೇ ಕೂತ್ಕೊಂಡು ನೋಡ್ಬೋದು. ಹಾಗೆ ಕುಳಿತು ನೋಡಬೇಕಾದವರನ್ನು ನಾಟಕದ ಒಳಗಡೆ ಮತ್ತು ಅವರನ್ನು ಜನ ನೋಡುವಾಗ ಇಂಟ್ರೆಸ್ಟಿಂಗ್ ಅಂದರೆ ಅದರಲ್ಲಿರುವಂತಹ ಒಬ್ಬ ಗ್ರಾಮಸ್ಥ ಅವನ ಕಥೆಯ ಜೊತೆಗೆ ಬಂದ ಸ್ಟೇಜಿನ. ಇದು ಬಹಳ ಮುಖ್ಯವಾದ ಮಧ್ಯಮ ವರ್ಗದ ನಟರ ಜೊತೆಗೆ ಜನಪದ ಸಮೂಹ ಅಂದರೆ ನಟರಲ್ಲದ ಇರುವ ಗ್ರಾಮಸ್ಥರನ್ನು ಬೆರೆಸಿ ಅವುಗಳ ಮೂಲಕ ಹೊಮ್ಮಬಹುದಾದಂಥ ಒಂದು ದರ್ಶನವನ್ನು ರಂಗದ ಮೇಲೆ ಕಾಣಿಸ್ತಾರೆ. ಈ ಬೆರೆಸುವಿಕೆ ಇದೆಯಲ್ಲ, ಇದು ಬಹಳ ಮುಖ್ಯವಾದದ್ದು. ಇದು ಯಾವ ಥರ ಬೆಳೆಯುತ್ತೆ ಅಂತ ಮುಂದೆ ಅವರ ಬೇರೆ ಪ್ರಯೋಗದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಈ ರೀತಿ ಬೆರೆಸುತ್ತಾ ಕವನವೊಂದನ್ನು, ಜೀವನ ದೃಷ್ಟಿಯೊಂದನ್ನು ರಂಗದ ಮೇಲೆ ತೋರಿಸ್ತಾ ಏನು ಮಾಡಲಿಕ್ಕೆ ಹೊರಟರು ಹಬೀಬ್ ತನ್ವಿ ಅಂತಂದರೆ, ಬಹಳ ಮುಖ್ಯವಾಗಿ ಅದುವರೆಗೆ ಇಂಗ್ಲೆಂಡ್ ಪ್ರಣೀತವಾದಂತಹ ಒಂದು ನಾಜೂಕಿನ ಥಿಯೇಟರ್ ನಮ್ಮನ್ನು ಆಳ್ತಾ ಇತ್ತು. ಆ ನಾಜೂಕಿನ ಥಿಯೇಟರ್ ನಮಗೆ ಒಂದು ಸೌಂದರ್ಯ ಪ್ರಜ್ಞೆಯನ್ನು ಕಲಿಸ್ಕೊಟ್ಟಿತ್ತು. ಆಸ್ಥೆಟಿಕ್ ಅಂದರೆ ಇದು ಹೀಗಿರಬೇಕು, ಇದರ ಚೌಕಟ್ಟು ಇದು ಅಂತ. ಹಬೀಬ್ ತನ್ವಿ ಅದನ್ನು ಮುರಿತಾರೆ. ಆ ನಾಜೂಕಿನ ಸೌಂದರ್ಯ ಮೀಮಾಂಸೆಗೆ ಒಂದು ಸವಾಲನ್ನು ಹಾಕ್ತಾರೆ. ಆ ಮೂಲಕವಾಗಿ ಆ ಚೌಕಟ್ಟನ್ನು ಬ್ರೇಕ್. ಈಗ ಮತ್ತೆ ನಾನು ಚೌಕಟ್ಟು ಹೋಗ್ತೀನಿ, ನಿಮಗೆ ಗೊತ್ತಾಗಬೇಕು. ಪೇಂಟಿಂಗ್ಗಳಿಗೆ ಚೌಕಟ್ಟು ಹಾಕ್ತಾರೆ. ಅದು ಬಹುತೇಕ ಮಧ್ಯಕಾಲೀನ ಯುಗದಿಂದ ನಮಗೆ ಪ್ರಾಕ್ಟೀಸ್ ಸಿಗಬೇಕು ಅಂತ ಕಲಾವಿದರು. ಅಲ್ಲಿಯವರೆಗೆ ನಮ್ಮದು ಹೀಗೆ ಪುಸ್ತಕ್ಕೆ ಪೇಂಟಿಂಗ್ ನಡ್ಕೊಳ್ತಾ ಇರ್ತದೆ. ಅದೊಂದು ಫ್ರೇಮ್ನಲ್ಲಿ ಇಟ್ಟು ಅದನ್ನು ಸ್ಥಗಿತಗೊಳಿಸೋದಕ್ಕೆ ಇಲ್ಲದೇ ಇರುವ ರೀತಿಯ ಪೇಂಟಿಂಗ್ಗಳ ಮಾದರಿ ನಮ್ಮ ಜನಪದ ರಂಗಭೂಮಿ ಆ ಥರದ ಮಾದರಿ. ಆದರೆ ಅದನ್ನು ಫ್ರೇಮಿಂಗ್ ಮಾಡಿ ಅದರ ಕೆಲವು ಅಂಶಗಳನ್ನು ಎತ್ತಿ ಅದನ್ನು ಹಿಗ್ಗಿಸಿ ಅದನ್ನು ನಮ್ಮ ಮುಂದೆ ತಂದು ಅದರ ಆಚೆ ಈಚೆ ನಾವು ಹೆಚ್ಚು ಚಾಚದೇ ಇರುವ ಹಾಗೆ ನಮ್ಮನ್ನು ಫೋಕಸ್ ಮಾಡಿ ಅದರ ಒಳಗಡೆ ಇರುವ ಸೂಕ್ಷ್ಮಗಳನ್ನು ಮತ್ತು ಅರಿವಿರುವ ಕಥೆಯನ್ನು ಮಾತ್ರವೇ ಪೂರ್ಣ ಪ್ರಮಾಣದಲ್ಲಿ ನಂಬುತ್ತಾ ರೀತಿಯ ಭಾವಕೋಶದ ಒಳಗಡೆ ಪ್ರಯಾಣಿಸಿ ಮೆಸ್ಮರೈಸ್ ಆಗಿ ಇತ್ಯಾದಿ ಅಂಶಗಳು ಈ ಥರದ ಪ್ರೇಮಿನ ಹಿನ್ನೆಲೆಯಲ್ಲಿ ಇರುತ್ತೆ. ರಂಗಭೂಮಿ ಇದನ್ನು ಪಾಲಿಸಿಕೊಂಡು ಬರ್ತಾ ಇತ್ತು. ಎಲೈಟ್ ರಂಗಭೂಮಿ ಅಂತ ನಾವೇನು ಕರಿತೀವಿ, ಅದು ಬಹಳ ಮುಖ್ಯವಾದಂತಹ ತನ್ನ ಧೋರಣೆಯಲ್ಲಿ ಈ ರಂಗ ಸಂಗತಿಗಳನ್ನು, ಈ ಎಸ್ಥೆಟಿಕ್ಕನ್ನು ಬಳಸ್ಕೊತಾ ಇತ್ತು. ಬಹುತೇಕ ಆ ಸಂದರ್ಭದಲ್ಲಿ ಭಾರತದಲ್ಲಿ ತುಂಬ ಪ್ರತಿಷ್ಠೆಯನ್ನು ಪಡ್ಕೊಂಡ ಮತ್ತು ಈಗಲೂ ಪಡ್ಕೊಂಡಿರುವ NSD ರಾಷ್ಟ್ರೀಯ ನಾಟಕ ಶಾಲೆ ಏನಿದೆ, ಈ NSDಯ ಪ್ರಯೋಗಗಳು ಇಂಗ್ಲೆಂಡಿನ ಮಾದರಿಯ ಪ್ರಯೋಗಗಳನ್ನು ಬಹಳ ಮುಖ್ಯವಾಗಿ ತನ್ನ ಅಭಿವ್ಯಕ್ತಿಯ ಕ್ರಮವನ್ನಾಗಿ ಆಯ್ಕೊಂಡಿತ್ತು. ನಿಮಗೆ ಅಲ್ಕಾಜಿಯವರ ಮೂಲಕ ಬಂದ ಆ ಪರಂಪರೆ ಏನಿದೆ ಅದು ತುಂಬ ಗಟ್ಟಿಯಾದ ಪ್ರಭಾವವನ್ನು ಒಳಗೊಂಡಿತ್ತು ಮತ್ತು ಕಾರಂತರು ಅದನ್ನು ಮುರಿತಾರೆ. ಅದನ್ನು ನಾನು ಹಿಂದಿನ ಸಲ ಹೇಳಿದ್ದೀನಿ. ಸೊ ಆದರೆ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ನಾಟಕಗಳ ವಿನ್ಯಾಸದ ಕ್ರಮ ಅದು ಇಂಗ್ಲೆಂಡ್ ಮಾದರಿಯದ್ದಾಗಿದೆ ಮತ್ತು NSD ಅದನ್ನು ಪಾಲಿಸಿಕೊಂಡು ಬರ್ತಿತ್ತು. ಅದರ ಹೊರಗಡೆ ನಿಂತು ಬಹಳ ದೊಡ್ಡ ಪ್ರಮಾಣದಲ್ಲಿ ಆ ಬಗೆಯ ಆಸ್ಥೆಟಿಕ್ಸ್ಗಳಿಗೆ ಸವಾಲನ್ನು ಹಾಕಿ ಜಯಿಸಿದರು. ಅವರು ಭಾರತೀಯ ಎನ್ನುವ ಕ್ರಮವನ್ನು ಹುಡುಕಿಕೊಂಡು ಹೊರಟತ್ತಿದ್ದಲ್ಲ, ಅದು ಇಂಟ್ರೆಸ್ಟಿಂಗ್ ವಿಚಾರ. ಹಬೀಬ್ ತನ್ವೀರ್ ಅವರು
ಈಗಾಗಲೇ ಇಂಥ ಪ್ರಯೋಗಗಳನ್ನು ಮಾಡಿದ್ವಿ. ಆಗ್ರಾ ಬಜಾರ್ದಂಥ ಪ್ರಯೋಗಗಳನ್ನು ಇಟ್ಟಾದಂಥ ಒಂದು ತಂಡದಲ್ಲಿ ಅನೇಕ ಪ್ರಯೋಗಗಳಲ್ಲಿ ಪಾಲ್ಗೊಂಡು ಮುಂದೆ ಅವರು ಹೆಚ್ಚಿನ ರಂಗಾಭ್ಯಾಸಕ್ಕಾಗಿ ರಂಗಭೂಮಿ ಅಧ್ಯಯನ ಯುರೋಪ್ಗೆ ರಾಡಾ ರಾಯಲ್ ಅಕಾಡೆಮಿ ಆಫ್ ಡ್ರಾಮೆಟಿಕ್ ಆರ್ಟ್ಸ್ ಇಂಗ್ಲೆಂಡ್ನಲ್ಲಿದೆ. ರಾಡಾದಲ್ಲಿ 3 ವರ್ಷ ಹೈಯರ್ ಎಜುಕೇಷನ್ ಥಿಯೇಟರ್ ಮಾಡ್ತಾರೆ ಮತ್ತು ವಾಪಸ್ ಬಂದ ಮೇಲೆ ತುಂಬ ಛಾತಿಯಿಂದ ಬರ್ತಾರೆ. ಹೇಳೋದಕ್ಕೆ ತುಂಬ ಧೈರ್ಯ ಬೇಕು. ಏನಂದರೆ ರಾಡಾದಲ್ಲಿ ಕಲಿತದ್ದು ಏನು ಪ್ರಯೋಜನ ಇಲ್ಲ. ಭಾರತದ ಸಂಸ್ಕೃತಿ ಸಂಪ್ರದಾಯ ಪರಿಸರದ ಹಿನ್ನೆಲೆಯಲ್ಲಿ ಕೆಲಸ ಮಾಡಬೇಕು. ಹಾಗಾಗಿ ಆ ಕಲಿಕೆ ಈ ಬಗೆಯ ಕೆಲಸಕ್ಕೆ ಯಾವ ನೆರವನ್ನು ನೀಡಲ್ಲ ಅಂತ ಘೋಷಣೆ ಮಾಡಿ ಈಗ ಯುರೋಪಿನಿಂದ ಬಂದ ಈಗ ನಮಗೆ ನಗರದಿಂದ ಹಳ್ಳಿಗೆ ಬಂದಾಗಲೇ ಒಂದು ಬಗೆಯ ಅಹಂಕಾರ ಮತ್ತು ಠೇಂಕಾರದಿಂದ ನಾವು ಹಳ್ಳಿಯನ್ನು ಪ್ರವೇಶಿಸ್ತೇವೆ. ಅದು ನಮಗೆಲ್ಲರಿಗೂ ಗೊತ್ತು. ಒಂದು ಹೈರಾರ್ಕಿಯನ್ನು ಕ್ರಿಯೇಟ್ ಮಾಡಿಕೊಡ್ತದೆ. ಮತ್ತು ಇಂಗ್ಲೆಂಡಿನಿಂದ ಬಂದವರ ಮಾರ್ಗವನ್ನು ಅನುಸರಿಸೋದು ಅದು ತುಂಬ ಮೇಲ್ಮಟ್ಟದ್ದು ಅವರ ಕಲಿಕೆ. ಅದನ್ನು ನಾವು ಪಾಲಿಸಬೇಕು ಅಂತ ಹೇಳಿ ನಾವು ಫಾಲೋ ಮಾಡ್ತೀವಲ್ಲ, ಇದು ನಮ್ಮ ಜಾಯಮಾನದಲ್ಲಿದೆ. ಕನ್ನಡ ರಂಗಭೂಮಿಯ ಇತಿಹಾಸವನ್ನು ನೋಡಿದರೆ ಗೊತ್ತಾಗುತ್ತೆ. ಕಬಡ್ಡಿ ನಾಟಕವನ್ನು ಅಚಾಹುಚ್ಚೆತ್ತ ಹೊರಹಾಕೋದಕ್ಕೆ ಮುಖ್ಯ ಕಾರಣರಾದವರು ಕೈಲಾಸ ಮತ್ತು ಶ್ರೀರಂಗ ಮತ್ತು ಅವರಿಬ್ಬರ ಮಾತಿಗೆ ಅತ್ಯಂತ ಹೆಚ್ಚು ಮಹತ್ವ ಒದಗಿದ್ದು ಸಹ ನಿಮಗೆ ಗೊತ್ತಿರಬೇಕು. ಅದು ಇಂಗ್ಲೆಂಡ್ನಿಂದ ಕಲಿತು ಬಂದವರಾಗಿರುತ್ತೆ. ವಿದೇಶಿ ಕಲಿಕೆಯ ಒಂದು ಮೊಹರು ಇರೋದ್ರಿಂದಾಗಿ ಅವರ ಮಾತುಗಳಿಗೆ ಹೆಚ್ಚು ಅಥೆಂಟಿಸಿಟಿ ಬಂದಿರುತ್ತೆ. ಅವರು ಮಾಡಿದ ಪ್ರಯೋಗಗಳು ಸರಿ ತಪ್ಪು ಅದಕ್ಕೆ ವಿಶ್ಲೇಷಣೆ ಹೇಳ್ತಾ ಇಲ್ಲ. ನಾನು ಯುರೋಪಿನಿಂದ ಬಂದವರಿಗೆ ಸಿಗಬಹುದಾದ ಮಾನ್ಯತೆಯ ಬಗ್ಗೆ ಹೇಳ್ತಾ ಇದ್ದೀನಿ. ಹಾಗಾಗಿ ಒಂದು ಸಹಜವಾದ ಗರ್ವ ಅವ್ರ ಜೊತೆಗೆ. ಆದರೆ ಮೊದಲು ಅಭಿಯುಕ್ತರು ಗರ್ವವನ್ನು ವಸಾಹತು ಚಿಂತನೆಯಿಂದ ಅವರು ಮೊದಲು ನಿರ್ವಸಾಹತೀಕರಣಕ್ಕೆ ಒಳಗಾದ ಮತ್ತು ನಾನು ಇಲ್ಲಿಯ ನೆಲಕ್ಕೆ ಸಂಬಂಧಪಟ್ಟಂತಹ ಸಂಗತಿಗಳನ್ನು ಹುಡುಕಿಕೊಡ್ತೇನೆ ಮತ್ತು ಅವರು ಕೊಟ್ಟ ವಿವೇಕವನ್ನು ಪಾಲಿಸಿದ್ದೇನೆ ಅಂತ ಹೇಳಿ ಅನ್ವೇಷಣೆಯನ್ನು ಮುಂದುವರಿಸಿ. ಇದು ಬಹಳ ಮುಖ್ಯವಾದಂಥ ಮಾತು ಮತ್ತು ಮುಖ್ಯವಾದಂಥ ಸಂಗತಿ. ಭಾರತೀಯ ರಂಗ ನಿರ್ದೇಶಕರು ಅಂತ ತನ್ವೀರನ್ನು ಬಿಡಿಸೋದಕ್ಕೆ ಅವರ ಈ ಬಗೆಯ ಧೋರಣೆ ಮತ್ತು ಅವರ ಕ್ರಿಯೆ ಕಾರಣ. ಅವರು ಮಣ್ಣಿನ ವಾಸನೆಯ ಹುಡುಕಾಟವನ್ನು ಆರಂಭಿಸಿದರು. ಈಗಾಗಲೇ ಅಂತ ಕೆಲವು ಪ್ರಯೋಗಗಳನ್ನು ಅವರು ಮಾಡಿದ್ರು. ಅದನ್ನು ಅಧಿಕೃತಗೊಳಿಸ್ಕೊಟ್ಟ ತನ್ನ ಅಭಿವ್ಯಕ್ತಿ ಕ್ರಮವನ್ನು ಪೂರ್ಣವಾಗಿ ತನ್ನದೇ ಒಂದು ಶೈಲಿಯನ್ನು ಕಂಡುಕೊಳ್ಳೋದಕ್ಕೆ ಅವರ ಜರ್ನಿ ಆರಂಭ ಆಗುತ್ತೆ. ಆ ಜರ್ನಿ ಅವರನ್ನು ಛತ್ತೀಸ್ಗಢಕ್ಕೆ ತಂದು ನಿಲ್ಲಿಸುತ್ತೆ. ಅಥವಾ ಹೀಗೂ ಹೇಳಬಹುದು, ಅವರ ಜರ್ನಿ 2ನೇ ಹಂತದಲ್ಲಿ ಛತ್ತೀಸ್ಗಢದಿಂದ ಆರಂಭವಾಗಿದೆ. ಛತ್ತೀಸ್ಗಢದ 6 ಜನಪದ ಕಲಾವಿದರನ್ನು ಸೇರಿಸಿ ಅವರು ಮಿಟ್ಟಿಕ್ಕಿ ಗಾಡಿ, ಮಣ್ಣಿನ ಬಂಡಿ, ಶೂದ್ರಕ ಬಂಡಿಯ ಮಣ್ಣಿನ ಬಂಡಿ ಪ್ರಯೋಗ ಮಾಡ್ತಾರೆ. ಅದು ಆಮೇಲೆ ಅನೇಕ ದಶಕಗಳ ಕಾಲ ಆ ಪ್ರದರ್ಶನ ನಡೀತಾನೇ ಇರುತ್ತೆ. ಅದನ್ನು ಪ್ರಾಚೀನ ನಾಟಕದ ಆಧುನಿಕ ಪ್ರಸ್ತುತಿ ಅಂತ ಆ ಸಂದರ್ಭದಲ್ಲಿ ಅದನ್ನು ಘೋಷಿಸಲಾಗುತ್ತೆ. 6 ಜನಪದ ಆ ಜನಪದ ಕಲಾವಿದರ
ಆಶು ವಿಸ್ತರಣೆಯ ಸಾಧ್ಯತೆ, ಆ ನಟರ ಒಳಗಡೆಯ ಎನರ್ಜಿ ಮತ್ತು ಕಥೆಯನ್ನು ಅಭಿವ್ಯಕ್ತಿಗೊಳಿಸುವಂಥ ಅವರ ವಿಧಾನ ಎಲ್ಲವನ್ನು ಸೇರಿಸಿ ಅವರು ಕೊಡ್ತಾರೆ. ಆ ಮೂಲಕವಾಗಿ ಆ ಇಡೀ ಪ್ರಯೋಗ ನಟರ ಮತ್ತು ಅದು ಸಾಧ್ಯ ಜೀವಂತಿಕೆಯಿಂದ ಕೂಡಿದ್ದಾರೆ. ಹಬೀಬ್ ತನ್ವೀರ್ ಅದರ ಯಶಸ್ಸಿನಿಂದ ತುಂಬ ಅವರ ನಿರ್ಧಾರಕ್ಕೆ ಗಟ್ಟಿ ಕೊಡ್ತಾರೆ. ಮುಂದೆ ಅವರ ಪತ್ನಿ ಅಂದರೆ ಹಬೀಬ್ ತನ್ವೀರ್ ಅವರನ್ನು ಮೋನಿಕಾ ಅವರನ್ನು ಬಿಟ್ಟು ಮಾತಾಡೋಕ್ಕಾಗಲ್ಲ. ಒಂದು ರೀತಿ ಆಶ್ಚರ್ಯ ಆಗ್ಬೋದು ನಿಮಗೆ. ಕನ್ನಯ್ಯ ಅವರನ್ನು, ಸಾವಿತ್ರಿ ಅವರನ್ನು ಬಿಟ್ಟು ಮಾತಾಡೋಕ್ಕಾಗಲ್ಲ ಅನ್ನೋ ಥರದಲ್ಲಿ ಹಬೀಬ್ ತನ್ವೀರ್ ಒಂದು ಪೈಪ್ ಇಟ್ಕೊಂಡಿರ್ತಾರೆ ಯಾವತ್ತು, ನಿಮ್ಗೆ ಗೊತ್ತಿದೆ, ಸಿಗಾರ್ ಪೈಪ್. ಬಹುಶಃ ಅದರ ಒಳಗಡೆಯ ಬಿಸಿ ಉಸಿರಿದೆಯಲ್ಲ ಅದು ಮೋನಿಕಾ. ಮುಂದೆ ಆ ನಯಾ ಥಿಯೇಟ್ರನ್ನು ಅವರು ಸ್ಥಾಪನೆ ಮಾಡ್ತಾರೆ. ಜೀವನದುದ್ದಕ್ಕೂ ಅದರ ಮೂಲಕ ಅನೇಕ ಪ್ರೊಡಕ್ಷನ್ಗಳನ್ನು ಅವರು ಕಟ್ಕೊತಾ ಬರ್ತಾರೆ. ಹಬೀಬ್ ತನ್ವೀರ್ ಅವರ ಈ ಬಗೆಯ ಪ್ರಯೋಗದಿಂದ ಕಂಡುಕೊಂಡಿದ್ದೀರಿ. ಓಕೆ, ನಾನು ಅವರ ಇನ್ನೊಂದು ನಾಟಕ ಚೋರ್ ಚರಣದಾಸ್, ನಮಗೆ ಕನ್ನಡದಲ್ಲಿ ಬಹಳ ಪ್ರಸಿದ್ಧ ಆಗಿರುವ ನಾಟಕ. ಧಾರವಾಡದ ಸಿದ್ಧಲಿಂಗ ಪಟ್ಟಣ ಶೆಟ್ಟಿಯವರು ತುಂಬ ಅದ್ಭುತವಾಗಿ ಅದನ್ನು ಕನ್ನಡಕ್ಕೆ ತಂದಿದ್ದಾರೆ. ಕನ್ನಡದಲ್ಲಿ ಬಹುಶಃ ಚೋರ್ ಚರಣದಾಸ್ ನಾಟಕವನ್ನು ಮಾಡದೇ ಇರುವವರು ಯಾರೂ ಇಲ್ಲ. ಸಾಗರದ ಎಸ್ ಮಾಲತಿಯವರು ಅದನ್ನು ಕನ್ನಡಕ್ಕೆ ಎಲ್ಲ ರೆಪರ್ಟರಿಗಳು ಚೋರ್ ಚರಣದಾಸ್ ಈಗಲೂ ಆಡ್ತಾ ಇದ್ದಾರೆ, ಈಗಲೂ ಆಡ್ತಾರೆ. ಯಾಕೆಂದರೆ ಒಂದು ಸತ್ಯ ಶೋಧದ ತುಂಬ ಭಿನ್ನವಾದಂತಹ ನೆಲೆಯ ಒಂದು ಅದ್ಭುತವಾದ ಪರಿಸ್ಥಿತಿ. ಒಂದು ಜನಪದ ಕಥೆ, ರಾಜಸ್ಥಾನಿ ಕಥೆಯನ್ನು ಇಟ್ಕೊಂಡು ಅದನ್ನು ಹೇಗೆ ವಿನ್ಯಾಸಗೊಳಿಸ್ತಾರೆ ಅಂತಂದರೆ, ಸತ್ಯವನ್ನು ಕಂಡುಕೊಳ್ಳಬಹುದಾದ ಹೊಸ ಬಗೆಯ ಗ್ರಹಿಕೆಗಳೇ ಅದರಿಂದ ನಾಟಕವನ್ನು ಯಾರಾದರೂ ನೋಡದೇ ಇದ್ದವರಿದ್ದರೆ ಅದನ್ನು ಓದಬೇಕು. ಪಟ್ಟಣ ಶೆಟ್ಟಿಯವರ ಪುಸ್ತಕಗಳು ನಿಮಗೆ ಸಿಗತ್ತೆ, ತಗೊಳ್ಳಿ, ಓದಿ. ಮತ್ತು ಅದನ್ನು ನೀವು ಯಾವ ಕಾಲಕ್ಕೆ ಮಾಡಿದರೂ ಅದು ಸಮಕಾಲೀನ ಪಠ್ಯ. ಅದೇ ಅದರ ವೈಶಿಷ್ಟ್ಯತೆ ಮತ್ತು ಹಬೀಬ್ ತನ್ವೀರ್ ಅವರ ವೈಶಿಷ್ಟ್ಯತೆ ಸಹ. ಸೊ ಚೋರ್ ಚರಣದಾಸ್ ಅಂತ ನಾಟಕ, ಅದಕ್ಕಾಗಿ ಅವರು ನಟರನ್ನು ಹುಡುಕೊಳ್ಳೋದು ಇತ್ಯಾದಿಗಳೆಲ್ಲ ಒಂದು ಭಾಳ ಅದ್ಭುತವಾದಂಥ ಕ್ರಿಯೆಗಳದು. ಹಾಗಿದ್ರೆ ಏನು ಮಾಡ್ತಾರೆ, ಅವರ ಶೈಲಿಯನ್ನು ಏನಂತ ನಾವು ಇವತ್ತು ಗುರುತಿಸೋದಕ್ಕೆ ಸಾಧ್ಯ ಅಂದರೆ, ಅವರೊಂದು 2 ಸಂಗತಿಯನ್ನು ಭಾಳ ಸ್ಪಷ್ಟವಾಗಿ ಪಾಲಿಸ್ಕೊಂಡು. ಒಂದು, ನಿರ್ದೇಶಕ ನಟರಿಗೆ ತುಂಬ ಕಟ್ಟುನಿಟ್ಟಾದ ಒಂದು ಚಲನೆಯನ್ನು ಕೊಡ್ತಾರೆ, ಮೂಮೆಂಟ್ಸ್. ಆ್ಯಕ್ಚುಲಿ ಥಿಯೇಟರ್ನಲ್ಲಿ ಮೂಮೆಂಟ್ಸ್ ಅಂದರೆ ಏನು, ಚಲನೆ ಅಂದರೆ ಏನು? ಚಲನೆ ಅಂದರೆ ಥಾಟ್ಸ್ ಇದಾವಲ್ಲ, ಈ ಥಾಟ್ಸ್ ಅಬ್ಸ್ಟ್ರಾಕ್ಟ್ ಆಗಿದೆ, ಅಬ್ಸ್ಟ್ರಾಕ್ಟ್ ಅಮೂರ್ತವಾಗಿರುವ ಚಿಂತನೆಯನ್ನು ಪ್ರೇಕ್ಷಕನಿಗೆ ಕಾಣಿಸ್ಬೇಕಲ್ಲ, ಮೂರ್ತಗೊಳಿಸ್ಬೇಕಲ್ಲ. ಹಾಗಾಗಿ ಚಿಂತನೆಗಳನ್ನು ಮೂರ್ತಗೊಳಿಸುವ ಸಲುವಾಗಿ ನಿರ್ದೇಶಕ ಚಲನೆಯನ್ನು ಕೊಡ್ತಾರೆ. ಹೀಗೆ ಟೆನ್ಷನ್ ಆದರೆ ಯಾರೋ ಒಬ್ಬನ ಆಚೆ ಈಚೆ ಓಡಾಡ್ತಾ ಇದ್ದರೆ, ನೀವು ಭಾಳ ಟೆನ್ಷನ್ ಆಗಿದೆ ಪಟ್ಟಂತ ಹೇಳ್ತೀವಿ. ಯಾಕೆಂದರೆ ಆತ ಅಸ್ತವ್ಯಸ್ತವಾಗಿ ಓಡಾಡ್ತಾ ಇರುವಾಗಲೇ ಅವನ ಒಂದು ಬಗೆಯ ಥಾಟ್ ನಮಗೆ ಕಾಣುತ್ತೆ. ಅದನ್ನು ಮಾಡಿ ನಮಗೆ ರೂಢಿಯಾಗಿರುವ ಸಿದ್ಧಮಾಗಿರುವ ಅಂದರೆ ಅದು ಏನು ಹೇಳ್ತಾ ಇದೆ, ಥಾಟ್ಸನ್ನು ರಂಗದ ಮೇಲೆ ಕಾಣಿಸೋದಕ್ಕೆ ಮೂಮೆಂಟ್ ಪ್ರಧಾನವಾದ
ಕ್ರಮ ಥಿಯೇಟರ್ ಮೂಮೆಂಟ್ಸ್ ಯೂಶ್ವಲಿ ಸಿದ್ಧ ನಟರನ್ನು ತಗೊಂಡು ಅಥವಾ ನಟನೆಗಾಗಿಯೇ ಸಿದ್ಧಗೊಳಿಸಿದ ರಂಗಶಾಲೆಯನ್ನು ತಗೊಂಡು ಆ ಬಗೆಯ ಆಧುನಿಕ ತರಬೇತಿಯನ್ನಾದವರನ್ನು ತಗೊಂಡು ನಿರ್ದೇಶಕ ನಾಟಕ ಕಟ್ಟುವಾಗ ಈ ಚಲನೆಯನ್ನು ತುಂಬ ಕಟ್ಟುನಿಟ್ಟಾಗಿ ನಿಯಂತ್ರಿಸ್ತಾರೆ. ಕೈಯೆತ್ತದಾಗೆ, ಕಾಲೆತ್ತದಾಗೆ, ತಿರುಗೋದಾಗೆ ಇತ್ಯಾದಿಗಳೆಲ್ಲ. ಅಂದರೆ ಒಂದೊಂದು ಗೆಸ್ಚರ್ಗೆ ಒಂದೊಂದು ಅರ್ಥ ಸಾಧ್ಯ. ಹಬೀಬ್ ತನ್ವಿ ಅದಕ್ಕೆ ಊಟ, ಅದಕ್ಕೆ ವಿರುದ್ಧ ಚಲನೆಯನ್ನು ಆರಂಭಿಸ್ತಾರೆ. ಅವರು ತಕ್ಕೊಳ್ಳೋದೇ ಜನಪದ ರಂಗ ಕಲಾವಿದನಾಗಿರೋದ್ರಿಂದ ಜಾನಪದ ಕಲಾವಿದರಿಗೆ ಈ ಬಗೆಯ ಕಟ್ಟುನಿಟ್ಟಾದ ಚಲನೆ ಬಹಳ ದೊಡ್ಡ ತೊಡಕು. ಅವರನ್ನ ಈ ಪ್ರಸಿನಿಯಂನ ಚೌಕಟ್ಟಿನ ಒಳಗಡೆ ಹಿಡಿಯೋದೇ ಒಂದು ಪ್ರಾಬ್ಲಮ್ ಆ್ಯಕ್ಚುಲಿ ಜನಪದ ಕಲಾವಿದರು. ಹಾಗಾಗಿ ಇವ್ರು ಏನು ಮಾಡ್ತಾರೆ ಅಂದರೆ ಅಂಥ ಕಟ್ಟುನಿಟ್ಟಾದ ಚಲನೆಯನ್ನು ಮೊದಲು ಬಿಡ್ತಾರೆ ಮತ್ತು ಆಗಿನ ಸಂದರ್ಭದಲ್ಲಿ ನಮ್ಮನ್ನು ಆಡುತ್ತಿರುವ ಭಾಷೆ ಈಗಲೂ ಬಿಡ್ತಾರೆ. ಹಿಂದಿಯಲ್ಲಿ ನಾಟಕ ಆಡಬೇಕು ಅನ್ನೋದನ್ನು ಕಲಿಸ್ಬಿಡ್ತಾರೆ. ಛತ್ತೀಸ್ಗಢದ ನಾಟಕದಲ್ಲಿ ಛತ್ತೀಸ್ಗಢಿ ಭಾಷೆಯಲ್ಲಿ ನಾಟಕ ಮತ್ತು ಎಲ್ಲಿ ಹೋದರೂ ಛತ್ತೀಸ್ಗಢಿ ಭಾಷೆಯಲ್ಲಿ ಅದು. ಹಾಗಾಗಿ ಅವರ ಭಾಷಿಕ ವಲಯದಿಂದ ತಪ್ಪಿಸುವುದಿದೆಯಲ್ಲ ಆ ಬಗೆಯ ಪ್ರಯತ್ನವನ್ನು ಬಿಡ್ತಾರೆ. ಅವರನ್ನು ಅವರ ಭಾಷಿಕ ವಲಯದಲ್ಲಿ ಇಡ್ತಾರೆ ಮತ್ತು ಅವರನ್ನು ಅವರ ಸಾಂಸ್ಕೃತಿಕ ವಲಯದಲ್ಲಿ ಇಡ್ತಾರೆ ಮತ್ತು ಅವರು ಅಭಿವ್ಯಕ್ತಿ ಮಾಡೋದಕ್ಕೆ ಇದುವರೆಗೂ ಕಲಿತುಕೊಂಡು ಬಂದಂಥ ಒಂದು ಕ್ರಮ ಇದೆಯಲ್ಲ ಆ ಕ್ರಮವನ್ನು ಪೂರ್ಣವಾಗಿ ಟೆಕ್ಸ್ಟ್, ಈ ಟೆಕ್ಸ್ಟನ ಒಳಗಡೆ ಚಲಿಸುವವರು ಅದಕ್ಕಾಗಿ ಅವರು ಆಶು ವಿಸ್ತರಣೆಯನ್ನು ಪ್ರಧಾನವಾಗಿ ಹಾಕಿದ್ದಾರೆ. ಇವತ್ತು ನಮಗೆ ಈ ಆಶು ವಿಸ್ತರಣೆಯ ಕುರಿತು ಕೆಲವು ಭ್ರಮೆಗಳಿದ್ದಾವೆ. ಇಂಪ್ರೂವೈಸೇಷನ್ ಮಾಡಿಸೋದು ಒಂದು ಅದು ಹೊಸದಾಗಿ ನಾಟಕ ಕಟ್ಟುವ ಸಂದರ್ಭದಲ್ಲಿ ಒಂದು ಸಣ್ಣ ಎಕ್ಸಸೈಸ್. ಆದರೆ ಅದನ್ನೇ ಪ್ರಧಾನವಾಗಿ ಅಭಿವ್ಯಕ್ತಿಯನ್ನಾಗಿ ಬಳಸ್ಕೊಳ್ಳೋದಕ್ಕೆ ಬಹಳ ದೊಡ್ಡ ಧಾರಣ ಸಾಮರ್ಥ್ಯ ನಿರ್ದೇಶಕನಿಗೆ. ನಮ್ಮಲ್ಲಿ ಅನೇಕ ಜನ ಹೊಸ ಹುಡುಗರು ಮಕ್ಕಳ ನಾಟಕ ಮಾಡುವಾಗಲಿ ಇನ್ನೊಂದು ಸಂದರ್ಭದಲ್ಲಿ ನಾನು ಒಳ್ಳೆ ಇಂಪ್ರೂವೈಸ್ ಮಾಡಿಸ್ಬಿಡ್ತೀನಿ ಅನ್ನೋ ಮಾತನ್ನು ಕೇಳಿದ್ದೀವಿ ನಾವು. ಅತ್ಯಂತ ಕಷ್ಟಕರವಾದಂಥ ಕೆಲಸ ಅದು. ಹಾಗೆ ಹೇಳೋರಿಗೆ ಒಂದು ಜ್ಞಾನ ಇರಲ್ಲ. ಏನಂದರೆ ಆಶು ವಿಸ್ತರಣೆ ಸುಲಭ ಅಂತ ಅನ್ಕೊಳ್ತೀವಿ. ಆಶು ವಿಸ್ತರಣೆ ಮಾಡಿಸಬೇಕಾದವನು ಬರೇ ನಿರ್ದೇಶಕ ಆದ್ರೆ ಸಾಲಲ್ಲ, ಅವನು ತುಂಬ ಒಳ್ಳೆ ರೈಟರ್ ಆಗಿರ್ಬೇಕು. ಆ ವಿಸ್ತರಣೆಯ ಸಂದರ್ಭದಲ್ಲಿ ಉದ್ಭವಿಸಬಹುದಾದ ರಂಗ ಘಟನೆಗಳನ್ನು ತುಂಬ ಎಚ್ಚರಿಕೆಯಿಂದ ಪೋಣಿಸ್ಕೋಬೇಕಾಗುತ್ತೆ. ಅದನ್ನು ಭಾಷಿಕ ವಲಯಕ್ಕೆ ತರಬೇಕಾಗುತ್ತೆ. ಹಾಗೆ ಅಂದರೆ ಒಬ್ಬ ಬಹಳ ದೊಡ್ಡ ಸೃಜನ ಶಕ್ತಿ ಇರುವವನು ಮಾತ್ರ ಈ ಆಶು ವಿಸ್ತರಣೆಯನ್ನು ಬಳಸ್ಕೊಳ್ಳೋಕೆ ಸಾಧ್ಯ. ಅಭಿವ್ಯಕ್ತಿ ಪ್ರಧಾನವಾದಂತಹ ಅಭಿವ್ಯಕ್ತಿ ಕ್ರಮವಾಗಿ ಈ ಆಶು ವಿಸ್ತರಣೆ ಅವರ ರಿಚುವಲ್ ಬಳಸ್ಕೊಳ್ತಾರೆ. ಆಮೇಲೆ ಪಾಂಡುವಾನಿ ಥರದ ಅವರ ಕಥೆ ಹೇಳುವ ಕ್ರಮ ಇದೆಯಲ್ಲ, ಮ್ಯೂಸಿಕಲ್ ಕ್ರಮ, ಅದನ್ನು ಬಳಸ್ಕೊಳ್ತಾರೆ. ಅವರಿಗೆ ಚಲನೆಯ ನಿರ್ಬಂಧ ಹಾಕಲ್ಲ. ಆದರೆ ಅವು ಒಂದು ಸ್ಪಷ್ಟವಾದಂತಹ ಆಶಯವನ್ನು ಆಕೃತಿಗೊಳಿಸುವುದಕ್ಕೆ ಬೇಕಾಗುವ ಹಾಗೆ ಡಿಸೈನ್, ಇದು ಬಹಳ ಮುಖ್ಯವಾಗಿದೆ. ಅಂದರೆ ಇದನ್ನು ಚಲನೆಯನ್ನು ಅವರು ಕಟ್ಟುನಿಟ್ಟು ಚಲನೆಯನ್ನು ಕೊಡುವುದಿಲ್ಲ ಅಂತಂದರೆ ನಿಯಂತ್ರಿತವಲ್ಲದ ಚಲನೆಗಳಿದ್ದಾವೆ ಅಥವಾ ಅರಾಜಕವಾಗಿದ್ದಂಥ ಅಲ್ಟಿಮೇಟ್ ಅಟ್ಯಾಚ್ ಟು
ಡಿಸೈನ್ ಆಗಬೇಕಾದ ಕ್ರಮ ಇದೆಯಲ್ಲ, ಅದರಲ್ಲಿ ಅವರು ತುಂಬ ಸ್ಪಷ್ಟವಾಗಿ ಅವರನ್ನು ಅವರು ಗುರುತಿಸ್ಕೊಳ್ತಾರೆ. ಅಲ್ಲಿ ಒಂದು ನಿಜವಾದ ರಾಜಕೀಯ ರಂಗಭೂಮಿಯನ್ನು ಅವರು ಹುಟ್ಟಿಸ್ತಾರೆ. ಸೊ ಪೊಲಿಟಿಕಲ್ ಥಿಯೇಟರ್ ಅಂತ ನಾವು ಕರೀತೇವೆ. ಅದರ ತುಂಬ ಮುಖ್ಯ ಸಾಧ್ಯತೆಗಳನ್ನು ಹಬೀಬ್ ತನ್ವೀರ್ ನಮಗೆ ಒದಗಿಸಿಕೊಡ್ತಾರೆ. ಆ ಕಡೆ ಕನಯ್ಯಲಾಲ್ ಅವರು ಸಹ ತುಂಬ ಅವೇರ್ ಆಗಿರೋದು ಈ ಪೊಲಿಟಿಕಲ್ ಥಿಯೇಟ್ರ್ ಬಗ್ಗೆ. ಆ ದೃಷ್ಟಿಯಿಂದ ಕನಯ್ಯಲಾಲ್ಗಿಂತ ಭಿನ್ನವಾಗಿ ಮತ್ತು ವಿಸ್ತೃತವಾಗಿ ಈ ಪೊಲಿಟಿಕಲ್ ಥಿಯೇಟ್ರನ್ನು ಭಾರತದ ಜನಮಾನಸಕ್ಕೆ ತಲುಪಿಸಿದವರು ಹಬೀಬ್ ತನ್ವೀರ್ ಅವರು ತುಂಬ ಈ ಬಗೆಯ ಪ್ರಯೋಗ ಮಾಡುವಾಗ ಯಾವುದೋ ಒಂದು ನಿರ್ದಿಷ್ಟ ಬಗೆಯ ನಟರನ್ನು ಪರಿಕರವನ್ನು ಬಳಸಲ್ಲ, ಮಿಕ್ಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಒಂದು ಉದಾಹರಣೆ ನೋಡಿ. ಈ ಉದಾಹರಣೆಗೆ 1973ರಲ್ಲಿ ರಾಯ್ಪುರದಲ್ಲಿ ನಾಚ ಅಂತ ಒಂದು ರಂಗ ತರಬೇತಿ ಶಿಬಿರ ಮಾಡ್ತಾರೆ. ಭಾಳ ಇಂಟ್ರೆಸ್ಟಿಂಗ್ ಅಂದರೆ ಆ ಶಿಬಿರದಲ್ಲಿ ಕಾಲೇಜು ಅಧ್ಯಾಪಕರು, ಮಾನವಶಾಸ್ತ್ರಜ್ಞರು, ಜನಪದ ಕಲಾವಿದರು ಎಲ್ಲರೂ ಅಲ್ಲಿ ಸುದ್ದಿ ಹಾಡು, ದೇವಸ್ಥಾನದ ಹಾಡುಗಳು, ಮದುವೆ ಹಾಡುಗಳು ಎಲ್ಲವನ್ನು ಬಳಸ್ಬೇಕು. ಇವೆಲ್ಲವನ್ನು ಮಿಕ್ಸ್ ಮಾಡ್ತಾ, ಮಿಶ್ರಗೊಳಿಸ್ತಾ, ನಗರದ ನಟರನ್ನ, ಅಧ್ಯಾಪಕರನ್ನ, ಜನಪದ ಕಲಾವಿದರನ್ನ ಸೇರಿಸ್ತಾ ಒಂದು ವಿಚಿತ್ರ ಪಾಕವನ್ನು ರೂಪಿಸ್ತಾರೆ. ನನಗೆ ನೆನಪಿರೋ ಹಾಗೆ ಮೈಸೂರಿನ ಭೈರತಿ ಫೆಸ್ಟಿವಲ್ಗೆ ಗೋಪಾಲ್ ಅಗ್ನಿ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ತನ್ವೀರ್ ಒಂದು ನಾಟಕ. ಆ ನಾಟಕದಲ್ಲಿ ಗೋಪಾಲ್ ಅಗ್ನಿ ದುರಂತವನ್ನು ಹುಟ್ಟಿಗೆ ಕಾರಣವಾದ ಕಂಪನಿ ಪಾಶ್ಚಾತ್ಯ ಕಂಪನಿ, ಅದರ ಓನರ್, ಆ ಪಾತ್ರವನ್ನು ಇಂಗ್ಲೆಂಡ್ ಮಾಡಬೇಕು ಮತ್ತು ಸಂತ್ರಸ್ತರ ಭಾರತದ ಜನಪದ ಹೇಗೆ ಬ್ಲೆಂಡ್ ಮಾಡಿದ್ರು ಅವರು ಅಂತಂದರೆ ನಾವೆಲ್ಲ ವಿಸ್ಮಯಗೊಂಡ್ಬಿಟ್ಟಿದ್ವಿ. ಅವರು ಬೆರೆಸ್ತಾರೆ, ಆದರೆ ಬೆರೆಸುವಿಕೆಯಲ್ಲಿ ಒಂದು ಪಾಕ ಹುಟ್ಟುವ ಹಾಗೆ ಮಾಡ್ತಾರೆ. ಅದು ಪಾಕ ಹುಟ್ಟದೇ ಇದ್ದರೆ, ಒಂದು ಪಾಕ ಆಗದೆ ಇದ್ದರೆ ಬಿರುಕು ಕಾಣಿಸ್ತದೆ, ಬಿರುಕು ಸ್ಪಷ್ಟ ಆಗಿಬಿಡುತ್ತೆ. ಬಿರುಕು ಹಾಗೇ ಉಳಿದುಕೊಂಡ್ರೆ ಬೆರೆಸುವಿಕೆಯಲ್ಲಿ ಅರ್ಥ ಇರುವುದಿಲ್ಲ. ಹಬೀಬ್ ತನ್ವೀರ್ರ ಭಾಳ ದೊಡ್ಡ ಕೊಡುಗೆ ಬಹುಶಃ ಈ ವಿಭಾಗದಲ್ಲಿ ಅಂತ ಅನಿಸುತ್ತೆ. ಮತ್ತು ಒಬ್ಬರು ಇನ್ನೊಬ್ಬರಿಂದ ಪರಸ್ಪರ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಈ ನಟರು ಇನ್ನೊಂದು ನಟರ ಮೂಲಕವಾಗಿ ಎನರ್ಜಿಯನ್ನು ಪಡ್ಕೊಳ್ತಾ ಇರ್ತಾರೆ, ಅವರಿಂದ ಕಲಿತಾ ಇರ್ತಾರೆ, ಪರಸ್ಪರ ಅವರು ಕಲಿತಾ ಹೋಗ್ತಾರೆ. ರಂಗದ ಮೇಲೇನೆ ಒಂದು ರೀತಿ ಜಿದ್ದಿಗೆ ಬಿದ್ದವರಾಗೆ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಅದು ಅನ್ನಲ್ಲ, ಅದು ನೋಡೋದು ಒಂದು ವಿಚಿತ್ರವಾದಂತಹ ಅನುಭವ. ಅದು ಈ ಬಗೆಯ ಮುಖಾಮುಖಿಯನ್ನು ಅಂದರೆ ಕರ್ಷಣ ಹುಟ್ಟುವುದಕ್ಕೆ ಬೇಕಾಗುವ ಸಂಘರ್ಷವನ್ನು ಡಿಕ್ಕಿ ಹೊಡೆಸುವಿಕೆಯ ಕ್ರಮವನ್ನು ಆಗುತ್ತದೆ. ಈ ಮುಖಾಮುಖಿ ಮತ್ತು ಡಿಕ್ಕಿ ಹೊಡೆಸುವಿಕೆ ಚಕಮಕಿ ಆಗುವಾಗ ಇದು ಅವರ ಮುಖ್ಯವಾದ ಭಾರತೀಯ ಯಾವ ರಂಗ ನಿರ್ದೇಶಕರು ಈ ಬಗೆಯ ಈ ಮಟ್ಟಿಗೆ ಈ ಪ್ರಯೋಗವನ್ನು ಮಾಡಿದ್ದಾರೆ. ಹಬೀಬ್ ತನ್ವೀರ್ ಒಬ್ಬರೇ. ಹಾಗಾಗಿ ಅವರು ಆಶು ವಿಸ್ತರಣೆಯ ಒಂದು ಶೈಲಿಯನ್ನು ತುಂಬ ಅಧಿಕೃತಗೊಳಿಸ್ತಾರೆ ಮತ್ತು ಆಶು ವಿಸ್ತರಣೆಗೆ ಬೇರೆ ತೆರನಾದ ಘನತೆಯನ್ನು ಅವರು ತಂದುಕೊಡ್ತಾರೆ. ಇಷ್ಟಾಗಿಯೂ ನೆನಪಿಟ್ಕೋಬೇಕು, ಅವರ ನಾಟಕದಲ್ಲಿ ಅವರು ಜನಪದ ಕಲಾವಿದರನ್ನು ಬಳಸ್ತಾರೆ ಅಂತ ಕಾರಣಕ್ಕೆ ಅದು ಜನಪದ ರಂಗಭೂಮಿ. ಅವರ ನಾಟಕದಲ್ಲಿ ಜನಪದ ಅನೇಕ ಪ್ರಕಾರಗಳು ಬಳಕೆ ಆಗ್ತವೆ ಅನ್ನೋ ಕಾರಣಕ್ಕೆ ಜನಪದ ರಂಗಭೂಮಿ ಅಲ್ಲ. ಇದು ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಿರಬೇಕು. ಅದು ಅಪ್ಪಟ ರಾಜಕೀಯ ರಂಗ. ಹಾಗಾಗಿ ಅದು ಅಲ್ಲಿ ಅವರ ಆಯ್ಕೆಗಳಿದ್ದಾವೆ, ನಾಟಕಗಳ ಆಯ್ಕೆ ಮತ್ತು ಅದರ ಪುಸ್ತಕ ಇದು ಹೆಚ್ಚು ಸೌಂದರ್ಯ ಮೀಮಾಂಸೆಗೆ ಸಂಬಂಧಪಟ್ಟ ಸಂಗತಿಗಿಂತ ಹೆಚ್ಚಾಗಿ ಒಂದು ಸೈದ್ಧಾಂತಿಕ ಆಯ್ಕೆಯಾಗಿ ನಮ್ಮ ಕಣ್ಣಿಗೆ ಕಾಣುತ್ತೆ. ಹಬೀಬ್ ತನ್ವೀರ್ ನಾಟಕಗಳನ್ನು ನೋಡುವಾಗ ನಾವು ಈ ಸೈದ್ಧಾಂತಿಕ ಆಯ್ಕೆಯ
ಕಣ್ಣಿನಿಂದ ಒಂದು ಸರಿ ನೋಡಬೇಕಾಗುತ್ತೆ. ಭಾಳ ಸಂದರ್ಭದಲ್ಲಿ ನಮಗೆ ನಾವು ಕಟ್ಕೊಂಡಿರುವ ಆಸ್ಥೆಟಿಕ್ಸ್ನ ವಲಯದ ಒಳಗಡೆ ಅದನ್ನು ಕಟ್ಟಿ ನೋಡೋದಕ್ಕೆ ಆಗಲ್ಲ. ಈ ಕಾರಣಕ್ಕಾಗಿಯೂ ಇದೊಂದು ಭಿನ್ನವಾದ ಅನುಭವ ಮತ್ತು ಕಲಿಕೆ ನಮ್ಮಂಥ ಈಗಿನ ತಲೆಮಾರಿನವರಿಗೆ ಅಂತ ನನಗೆ ಅನಿಸುತ್ತೆ. ಮತ್ತು ಅವರು ಜನಪದ ಕಥೆಗಳನ್ನು ಮಾತ್ರ ತಗೊಂಡಿಲ್ಲ, ಅವ್ರು ನೆನಪಿಟ್ಕೊಳ್ಳಿ, ಮೋಲಿಯರ್ನನ್ನು ಮಾಡಿದ್ದಾರೆ, ಶೇಕ್ಸ್ಪಿಯರ್ನ ಮಾಡಿದ್ದಾರೆ, ಬ್ರೆಕ್ಟನ್ ಮಾಡಿದ್ದಾರೆ, ಶೂದ್ರಕನ್ ಮಾಡಿದ್ದಾರೆ, ಎಲ್ಲ ಕ್ಲಾಸಿಕ್ಸ್ಗಳನ್ನು ಮಾಡಿದ್ದಾರೆ. ಆದರೆ ಕ್ಲಾಸಿಕ್ಸ್ಗಳನ್ನು ಆಶು ವಿಸ್ತರಣೆಯಲ್ಲಿ ಕಟ್ಟಿದ್ದಾರೆ. ಇದು ಬಹಳ ಮುಖ್ಯವಾದ ಸಾಧನೆ. ಒಂದು ಚಲನಶೀಲ ರಂಗಭೂಮಿಯನ್ನು ಅಧ್ಯಯನ ಮಾಡೋದಕ್ಕೆ ಅದರ ಡೈನಾಮಿಕ್ ತನ ಅಂತ ಮಾಡ್ತಾರೆ. ಡೈನಾಮಿಕ್ ಆಗಬೇಕು. ಡೈನಾಮಿಕ್ ತನ ರಂಗಭೂಮಿಯಲ್ಲಿ ಆ ಥರದ ಡೈನಾಮಿಕ್ ಆಗಿರುವ ಚಲನೆಯನ್ನು ಕಲಿಸಿಕೊಟ್ಟು ಜನಪದ ಮತ್ತು ಜನಪ್ರಿಯ ಕಲೆಗಳನ್ನು ಸಮಕಾಲೀನತೆಗೆ ತಂದಾಗ ಏನು ವ್ಯತ್ಯಾಸ ಆಗತ್ತೆ ಅನ್ನೋದನ್ನು ತುಂಬ ಕುತೂಹಲದಿಂದ ಅವರು ನೋಡ್ತಾರೆ ಮತ್ತು ಅದನ್ನು ತುಂಬ ಸ್ಪಷ್ಟವಾಗಿ ಗುರುತಿಸ್ತಾರೆ. ಇದು ಸ್ವಲ್ಪ ಆಯ ತಪ್ಪಿದರೆ ನಾವು ಧಾರ್ಮಿಕ ರಂಗಭೂಮಿಗೆ ಹೋಗಿ ಧಾರ್ಮಿಕ ರಂಗಭೂಮಿ ವಿಜುವಲ್ಗಳನ್ನು ಬಳಸಿಕೊಳ್ಳುವ ರಂಗಭೂಮಿಗೆ ತುಂಬ ಸ್ಪಷ್ಟ ವ್ಯತ್ಯಾಸ ಇದೆ ಮನಗಾಣಬೇಕು. ಇಲ್ಲವಾದರೆ ನಾವು ವಿಜುವಲ್ನ ಜೊತೆಗೆ ಧರ್ಮದ ನಿಷೇಧಗಳನ್ನು ನಂಬಿಕೆಗಳನ್ನು ತಂದು ಅದು ಬರೋದ್ರ ಮೂಲಕವಾಗಿ ತುಂಬ ಜಾತಿನಿಷ್ಠವಾದ, ವರ್ಗನಿಷ್ಠವಾದ, ವರ್ಣನಿಷ್ಠವಾದ ರಂಗಭೂಮಿಯನ್ನು ಕಟ್ಟಿಬಿಡ್ತಾರೆ. ಏಕಕಾಲಕ್ಕೆ ಈ ನಿಷ್ಠತೆಯಿಂದ ತಪ್ಪಿಸಿಕೊಳ್ಬೇಕು, ಸೆಕ್ಯುಲರ್ ಆಗಿರಬೇಕು. ಅದರ ಅಭಿವ್ಯಕ್ತಿಯ ಎನರ್ಜಿಯ ಒಳಗಡೆ ಅದು ಈ ಎಲ್ಲ ಅಂಶಗಳನ್ನು ಒಳಗೊಂಡಿದೆ. ಇದು ಎರಡನ್ನು ಸೇರಿಸಿಕೊಳ್ಳುವ ಒಂದು ವಿವೇಕ ಇದೆ, ಔಚಿತ್ಯ ಅಂತ ಕರೀಬೋದು. ಇದು ಹಬೀಬ್ ತನ್ವೀರ್ ಅವರಿಗೆ ಸ್ಪಷ್ಟ ಇತ್ತು. ಸೊ ಇದಿಷ್ಟು ಮಾತುಗಳ ನಂತರ ನಾನು ತುಂಬ ಸ್ಪಷ್ಟವಾಗಿ ಅಲ್ಲ, ತುಂಬ ಅಸ್ಪಷ್ಟವಾಗಿ ಅಂತ ಇಟ್ಕೊಳ್ಳಿ, ಕಾರಂತ್, ಹಬೀಬ್ ತನ್ವೀರ್, ಕನ್ನಯ್ಯ ಇವರು ಮೂರನ್ನು ಒಂದು ಸಾರಿ ಒಟ್ಟಿಗಿಟ್ಟು ನೋಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಹೇಳಿದ್ದೇನೆ, ಇದು ಈ ಮೂರು ಜನ ಒಂದು ಬಗೆಯ ಧಾರೆಗೆ ಸಂಬಂಧಪಟ್ಟವರು. ಮೂವರಲ್ಲಿ ಇರುವಂಥ ಸಾಮಾನ್ಯ ಅಂಶ ಏನು ಅಂದರೆ, ಒಂದು, ಈ ಮೂವರು ಸಹ ವಸಾಹತು ಪ್ರಣೀತವಾದ ರಂಗಭೂಮಿಗೆ ಸದ್ದು ಹೊಡೆದರು ಮತ್ತು ವಸಾಹತು ಪ್ರಣೀತವಾದ ರಂಗಭೂಮಿಯನ್ನು ನೋಡಿ ಅಧ್ಯಯನ ಮಾಡಿ ಆಮೇಲೆ ಅದರಿಂದ ಕಳಿಸ್ತಾರೆ. ನಿರ್ವಸಾಹತೀಕರಣ ಪ್ರಕ್ರಿಯೆಯಲ್ಲಿ ತಮ್ಮನ್ನು ತಾವು ಒಡ್ಡಿಕೊಂಡರು. ಈ ಕಾರಂತರದ್ದು ಅಲ್ಕಾಜಿಯವರು ಕಟ್ಟಿದಂತಹ ಇಂಗ್ಲೆಂಡ್ ಮಾದರಿಯ ಒಂದು ರಾಷ್ಟ್ರೀಯ ನಾಟಕ ಶಾಲೆಯ ಒಳಗಡೆನೆ ಬಹುತ್ವದ ಪ್ರವೇಶ ಮಾಡಿಸಿ ಅದನ್ನು ದೇಸಿಗೊಳಿಸೋದಕ್ಕೆ ಅಂದರೆ ತುಂಬ ಭದ್ರವಾದಂತಹ ಒಂದು ವ್ಯವಸ್ಥೆಯ ಒಳಗಡೆ ಛಿದ್ರಗೊಳಿಸೋದು, ಬಿರುಕುಗೊಳಿಸೋದು ಸುಲಭದ ಮಾತಲ್ಲ. ಅದೇ ಕಾಲಕ್ಕೆ ಕನ್ನಯ್ಯಲಾಲ್ ಸಹ ಈ ನಗರ ಮತ್ತು ವಸಾಹತಿನಿಂದ ತಪ್ಪಿಸಿದ್ದಾರೆ. ಹಬೀಬ್ ತನ್ವೀರಂತೂ ನೇರ ಯುರೋಪಿಗೆ ಹೋಗಿ ಕಲಿತು ಆ ಕಲಿಕೆ ಏನೂ ಪ್ರಯೋಜನ ಇಲ್ಲ ಅಂತ ಘೋಷಣೆ ಮಾಡಿದೆ. ಛತ್ತೀಸ್ಗಢದಂಥ ಬುಡಕಟ್ಟು ಸಮೂಹದ ಹೊರಗಡೆ ಬಂದು ಅಲ್ಲಿಂದ ಹೊಸದಂಗ ಹೋಗಿದೆ. ಕಾರಂತರು ನಮಗೆಲ್ಲ ಗೊತ್ತಿರೋ ಹಾಗೆ ಇಡೀ ಭಾರತವನ್ನು ಸಂಚಾರ ಮಾಡ್ತಾ ಚಲಿಸ್ತಾ ಎಲ್ಲ ಬಗೆಯ ಫಾರ್ಮ್ಗಳನ್ನು ಸಹ ಒಂದು ಮುಖ್ಯ ಪಠ್ಯದ ವಿನ್ಯಾಸಕ್ಕಾಗಿ ಒಗ್ಗಿಸುವುದಕ್ಕೆ ಪ್ರಯತ್ನ ಪಡ್ತಾರೆ. ಮೂರು ಜನರು ಸಹ ವಸಾಹತೋತ್ತರ ಮತ್ತು ವಸಾಹತುಶಾಹಿಗೆ ವಿರುದ್ಧವಾದ ಚಲನೆಯನ್ನು ಮಾಡಿದವರು.
ಅವರವ್ರದ್ದೇ ನೆಲೆಯಲ್ಲಿ ತುಂಬ ಭಿನ್ನವಾಗಿ ಒಬ್ಬರ ಕ್ರಮವನ್ನು ಇನ್ನೊಬ್ಬರು ಅನುಸರಿಸಿಲ್ಲ. ಇದು ಒಂದನೆಯ ಸಮಾನಾಂಶ. ಎರಡನೇ ಸಮಾನಾಂಶ, ಬೇರಿಗೆ ಮರಳಬೇಕು ಅಂತ ಘೋಷಣೆಯಲ್ಲಿ ಜನಪದ ರಂಗ ಪ್ರಕಾರಗಳನ್ನು ಅಲಂಕಾರಕ್ಕಾಗಿ ಆಯ್ದು ಕಟ್ಟುವ ಮಾದರಿಯನ್ನು ಈ ಮೂರೂ ಜನ ನಿರಾಕರಿಸಿದರು. ಮತ್ತು ಅವರು ಯಾರು ನಾನು ಜನಪದ ಪ್ರಕಾರಗಳನ್ನು ಬಳಸಿಕೊಂಡು ರಂಗನಾಟಕ ಮಾಡ್ತೇನೆ ಅಂತ ಹೇಳಿದರು ಮತ್ತು ಅದವರ ಇರಾದೆಯೂ ಆಗಿತ್ತು. ಆದರೆ ಅವರು ಮೂರು ಜನ ಬೇರುಗಳಿಂದ ಕಲಿತು. ಅವರು ಮೂರು ಜನರಿಗಿರುವ ಸಾಮಾನ್ಯವಾದ ಇಂಥ ಹಲವು ಅಂಶಗಳನ್ನು ನಾವು ಅವರಿಗೆ ಕಾಮನ್ ಕ್ಯಾರೆಕ್ಟರ್ ಆಗಿ ನೋಡಿದಾಗ ಭಿನ್ನತೆಯನ್ನು ನೋಡಬಹುದು. ಭಿನ್ನತೆ ಅನ್ನೋದಕ್ಕಿಂತ ವೈಶಿಷ್ಟ್ಯತೆ ಏನೇನು ಅಂತ. ಕಾರಂತರು ಒಂದು ಪಠ್ಯಕ್ಕಾಗಿ ನಟರ ಸಮೂಹವನ್ನು ವಿನ್ಯಾಸಗೊಳಿಸ್ತಾರೆ. ಪಠ್ಯದ ಅಭಿವ್ಯಕ್ತಿಯಲ್ಲಿ ಸಮೂಹದ ವಿನ್ಯಾಸ ಅವರ ಪ್ರಧಾನ ಕಾಳಜಿ. ಕನ್ನಯ್ಯಲಾಲ್ ನಿರ್ನಟ ಅನ್ನೋ ಕಾನ್ಸೆಪ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದರು. ಅವರು ಈಗ ಸಿದ್ಧಗೊಂಡಿರುವಂತಹ ನಟ ಚಾಳಿಗಳನ್ನೆಲ್ಲ ಮೊದಲು ಕಳ್ಕೋಬೇಕು, ಬೆನ್ನುಹುರಿಗೆ ಪ್ರವೇಶ ಪ್ರಜ್ಞೆ ಸ್ವೀಕರಿಸಿ ಕನಸಿನಚ್ಚರದ ಸ್ಥಿತಿಗೆ ಹೋಗಿ ಆ ಸಮಯದಲ್ಲಿ ಹೊರಬರಬಹುದಾದ ವಿನ್ಯಾಸಕ್ಕೆ ಅವನು ಬುದ್ಧಿಯನ್ನು ಕೊಡ್ತಾನೆ. ಹಾಗಾಗಿ ನಿರ್ನಟ ಕಾನ್ಸೆಪ್ಟ್. ಅದಕ್ಕೆ ಭಿನ್ನವಾಗಿ ಹಬೀಬ್ ತನ್ವೀರ್ ನಟ ಕಾನ್ಸೆಪ್ಟನ್ನು ಡೆವಲಪ್ ಮಾಡಿದರು. ಅವರು ಅಂತಹ ನಟರನ್ನು ಹುಡ್ಕೊಂಡು ಹೊರಟರು ಮತ್ತು ಅವರು ಈಗಾಗಲೇ ಕಲಿತಿದ್ದನ್ನು ಮರೆಯುವ ಹಾಗೆ ಮಾಡಲಿಲ್ಲ. ಅವರು ಕಲಿತಿದ್ದನ್ನು ಇನ್ನೂ ಹೆಚ್ಚು ಜೀವನಕ್ಕೆ ತರುವುದು ಹೇಗೆ ಅಂತ ಪ್ರಯತ್ನ ಮಾಡಿದರು. ತುಂಬ ಭಿನ್ನವಾದಂಥ ಪ್ರವೇಶಿಕೆಯ ಕ್ರಮಗಳಿದು. ಭಾಳ ಇಂಟ್ರೆಸ್ಟಿಂಗ್, ಅಧ್ಯಯನಕ್ಕೆ ತುಂಬ ಮುಖ್ಯವಾಗಿರುವಂಥ ಹೊಳವನ್ನು ಕೊಡಬಹುದಿದು. ಸೊ ಇಲ್ಲಿ ನಟ ಮರೆಯಾಗಿ ಸಮೂಹದ ಒಳಗಡೆ ವಿನ್ಯಾಸದಲ್ಲಿ ಕರಗಿ ಹೋಗಬೇಕು ಕಾರಂತರು. ಇಲ್ಲಿ ಅವನು ಕಲಿತದ್ದನ್ನೆಲ್ಲ ಮರಿಬೇಕು ಮತ್ತು ಅವನ ಪೂರ್ವ ಸ್ಮೃತಿಗಳ ಮೂಲಕ ಮತ್ತೆ ಹೊಸ ಜನ್ಮ ಪಡ್ಕೋಬೇಕು ಸ್ಟೇಟ್ ಕನ್ನಯ್ಯಲಾಲ್. ಆದರೆ ಇಲ್ಲಿ ಹಬೀಬ್ ತನ್ವೀರ್ ಈ ಬಗೆಯ ನಟರ ಅವರ ಕಲಿಕೆಯನ್ನು ಜೀವನಗೊಳಿಸ್ಕೋಬೇಕು ಮತ್ತು ಅದಕ್ಕೆ ಬೇಕಾಗುವ ಹಾಗೆ ಪಟ್ಟಿಯನ್ನು. ಸೊ ಬಹಳ ಮುಖ್ಯವಾದಂಥ ಭಿನ್ನತೆ ಈ ಮೂರು ಜನರಲ್ಲಿ ಇಲ್ಲಿ ಜನಾಂಗದ ಹಿನ್ನೆಲೆ ಮತ್ತು ಹಲವು ಸಮುದಾಯಗಳನ್ನು ಒಟ್ಟಿಗಿಡೋದು, ಘರ್ಷಿಸೋದು, ಅದರಿಂದ ಹೊರಬರುವ ಚಕಮಕಿ, ಇದಕ್ಕೆ ಗಮನ ಕೊಟ್ಟು ಹಬೀಬ್ ತನ್ವೀರ್ ವರ್ಕ್ ಮಾಡಿದರೆ, ಕಾರಂತರು ಜನಾಂಗದ ಫಾರ್ಮ್ಗಳನ್ನು ತುಂಬ ಬುದ್ಧಿಪೂರ್ವಕವಾಗಿ ಆಯ್ಕೆ ಮಾಡಿ ಮರುಪೋಣಿಸೋದಕ್ಕೆ ಪ್ರಯತ್ನ. ಮತ್ತು ಕನ್ನಯ್ಯಲಾಲ್ ಒಂದು ಜನಾಂಗದ ಆಳಕ್ಕೆ, ನಿರ್ದಿಷ್ಟ ಜನಾಂಗದ ನಿರ್ದಿಷ್ಟ ರುಚಿಯನ್ನು ಆಳಕ್ಕೆ. ಸೊ ಇದು ಮೂರು ಸಹ ತುಂಬ ಭಿನ್ನವಾದಂಥ ಮಾದರಿಗಳು. ಪರಸ್ಪರ ವಿರೋಧ ಅಂತ ಹೇಳುವ ಅರ್ಥವನ್ನು ಭಿನ್ನ ಮತ್ತು ಭಿನ್ನ ದರ್ಶನಗಳು, ಭಿನ್ನ ಕಾಣಿಕೆಗಳು ಒಟ್ಟು ಆಧುನಿಕ ರಂಗಭೂಮಿಯಲ್ಲಿ ಮುಂದುವರಿಯುವ ಯಾವುದೇ ರಂಗಾಭ್ಯಾಸಿಗೆ ಈ ಮೂರು ಮಾದರಿಗಳು ಬೇರೆ ಬೇರೆ ತೆರನಾದಂಥ ವಿವೇಕವನ್ನು ಕೊಡೋದಕ್ಕೆ ಸಾಧ್ಯ. ನಾವು ಎಲ್ಲಿ ನಾಟಕ ಮಾಡ್ತಿದ್ದೇವೆ, ಯಾರಿಗೆ ಮಾಡ್ತಿದ್ದೇವೆ, ಯಾಕೆ ಮಾಡ್ತಿದ್ದೇವೆ ಅನ್ನುವಂಥ ಪ್ರಶ್ನೆಗಳನ್ನು ಇಟ್ಟುಕೊಂಡು ನಾಟಕವನ್ನು ಕಟ್ಟುವಾಗ ಈ ಮೂವರು ಸಹ ನಮಗೆ ಕಾಲಕ್ಕೆ ಅಗತ್ಯವಾದ, ಕಾಲೋಚಿತವಾದಂತಹ ಸಲಹೆಯನ್ನು ನೀಡೋದಕ್ಕೆ ಸಾಧ್ಯ ಇದೆ. ಆ ಕಾರಣಕ್ಕಾಗಿ ದರ್ಶಕರು
ಇಪ್ಪತ್ತು